ನಮಸ್ಕಾರ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನಲ್ಲಿ ಸಾರ್ವಜನಿಕರ ದೂರಿನ ಮೇರೆಗೆ ಬೆಳಗ್ಗೆಯೇ ಬಾರ್ ಕಾರ್ಯನಿರ್ವಹಿಸುತ್ತಿದ್ದ ಸ್ಥಳಕ್ಕೆ ಶಾಸಕ ರವಿ ಸುಬ್ರಹ್ಮಣ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಯಮ ಉಲ್ಲಂಘಿಸಿ ನಿಗದಿತ ಸಮಯಕ್ಕೂ ಮುನ್ನ ಬಾರ್ ತೆರೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಬಾರ್ ಆಡಳಿತಕ್ಕೆ ಕಠಿಣ ಎಚ್ಚರಿಕೆ ನೀಡಲಾಗಿದೆ. ಪ್ರತಿದಿನ ಬೆಳಗ್ಗೆ 6:30 ಗಂಟೆಯಿಂದಲೇ ಬಾರ್ ತೆರೆಯಲಾಗುತ್ತಿದೆ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ರವಿ ಸುಬ್ರಹ್ಮಣ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಸ್ ನಿಲ್ದಾಣದಲ್ಲಿ ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದು ಕಂಡುಬಂದ ಹಿನ್ನೆಲೆ ಬಾರ್ ಆಡಳಿತಕ್ಕೆ ಕಠಿಣ ಎಚ್ಚರಿಕೆ ನೀಡಲಾಗಿದೆ. ನಿಗದಿತ ಸಮಯಕ್ಕೂ ಮುನ್ನ ಬಾರ್ ತೆರೆಯದಂತೆ ಸೂಚನೆ ನೀಡಲಾಗಿದ್ದು, ನಿಯಮ ಉಲ್ಲಂಘನೆ ಮುಂದುವರಿದರೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. 7 ಗಂಟೆಗೆ ಬಂದು ಜೋರ್ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ಬೇಕು. ಸುಮ್ಮನೆ ಕ್ಲೀನ್ ಮಾಡಕ ಇದ್ದೀರಾ? ಈ ಕ್ಲೀನ್ ಮಾಡ್ತಾ ಇದ್ದೀರಾ? ನಿಮಗೆ ಅಂಗಡಿ ತೆಗಿಯಕ್ಕೆ ಎಷ್ಟೊತ್ತಿಗೆ ಪರ್ಮಿಷನ್ ಇರೋದು? ಮತ್ತೆ ಯಾಕೆ ತೆಗೆದ್ರಿ 6ವರೆಗೆ? ದಿನ ಬೆಳಗ್ಗೆ 6:30 ಗಂಟೆಗೆ ಬಾರು, ಕಾಫಿ ಬಾರ್ಗಿಂತ ಮುಂಚೆ ನಿಮ್ ಬಾರ್ ಓಪನ್ ಆಗ್ಲಿ. ಬಸ್ ಸ್ಟ್ಯಾಂಡ್ ಜನ ಏನ್ರಿ ಕೂತ್ಕೋತಾರೆ? ನೀವು ಏನ್ರಿ ಮಾಡ್ತೀರಾ? ನೀವು ಇವತ್ತು ನಾನು ಎಕ್ಸೈಸ್ ಕಮಿಷನರ್ಗೂ ಮಾತಾಡ್ತೀನಿ. ಇದು ಫೋಟೋಗಳು ತಗೊಂಡು ಸೀಸ್ ಮಾಡಕ್ಕೆ ಏನ್ ವ್ಯವಸ್ಥೆ ಮಾಡ್ತೀರಾ ಮಾಡಿ. ಈಗ FIR ಆಗಿರ್ಬೇಕು. ಬೆಳಗ್ಗೆ 6:30 ಗಂಟೆಗೆ ತೆಗಿತಾರಂತೆ ಇವರು. ನೋಟಿಸ್ ಅಲ್ಲ, ಇವತ್ತು ಅವ್ರ ಮೇಲೆ ಒಂದು FIR ಮಾಡಿ ಹೆಣ್ಮಕ್ಳೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6:30 ಗಂಟೆಗೆ ನಾವು ಬಸ್ ಸ್ಟ್ಯಾಂಡ್ ಕೂತ್ಕೊಳ್ಳೋದು ಹೆಂಗೆ ಅಂತ. ಸ್ಟೇಷನ್ ಇಂದ 1 ನಿಮಿಷ ದೂರದಲ್ಲಿದೆ ಈಗ. ಇವತ್ತು ಇನ್ಸ್ಪೆಕ್ಟರ್ ಗಮನಕ್ಕೆ ತಗೊಂಡು FIR ಮಾಡಿಸಿ ಇವತ್ತು ರೆಡಿ ಆಗಿ